ನಮಸ್ಕಾರ. ನಮ್ಮ ಧನುರ್ಮಾಸ ಸತ್ಸಂಗದ 16ನೇ ದಿನಕ್ಕೆ ಸ್ವಾಗತ. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಗ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम्. यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारी परिपूर्णलोचनं मारुतिं नमत राक्षसान्तकम्. पूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम्. वेदवेद्ये परे पुंसि जाते दशरथात्मजे वेदप्राचेत सादासीत् साक्षात् ರಾಮಾಯಣಾತ್ಮನ. ಶ್ರೀರಾಮ ಮತ್ತು ಆಚಾರ್ಯರ ಚರಣಗಳಲ್ಲಿ ವಂದನೆ ಮಾಡಿ ಇವತ್ತಿನ ವಿಷಯಕ್ಕೆ ಹೋಗೋಣ. ನಿನ್ನೆ ನಾವು ನೋಡಿದ್ವಿ ಹೇಗೆ ಸೀತೆ ಹಠ ಹಿಡಿದು ಕಡೆಗೆ ರಾಮ ಒಪ್ಕೋತಾರೆ, ನೀನು ನನ್ನ ಜೊತೆ ಬಾ ವನವಾಸಕ್ಕೆ ಅಂತ. ಅದಕ್ಕೆ ಅವ್ರದ್ದು ಒಂದು ಮಾತೆಲ್ಲ ಆಗಿ ಅವರು ದಾನಗಳನ್ನೆಲ್ಲ ಮಾಡಿ ಆಮೇಲೆ ಅವರು ಇವಾಗ ರಾಮ ಮತ್ತು ಸೀತೆ ದಶರಥ ರಾಜನ ಆಶೀರ್ವಾದ ತಗೊಂಡು ನಾವು ಹೊರಡೋಣ ಅಂತ ಅವರ ಅರಮನೆ ಆ ರೂಮ್ ಇಂದ ಆಚೆ ಬರ್ತಾರೆ. ಅಲ್ಲಿ ಬಂದು ನೋಡಿದ್ರೆ ಲಕ್ಷ್ಮಣ ರೆಡಿಯಾಗಿ ನಿಂತಿದ್ದಾನೆ. ಅವನು ಬಿಲ್ಲು ಬಾಣ ಇಟ್ಕೊಂಡು ಅವನು ಅಲ್ಲಿ ಬನ್ನಿ ಹೋಗೋಣ ಅಂತಾನೆ. ಆಗ ರಾಮನಿಗೆ ಆಶ್ಚರ್ಯ ಆಗುತ್ತೆ. ಎಲ್ಲಿಗೆ ಹೋಗೋಣ, ನೀನ್ ಎಲ್ಲಿಗೆ ಹೊರಟಿದೀಯಾ ಅಂತ ಕೇಳ್ತಾರೆ ರಾಮ. ಲಕ್ಷ್ಮಣ ಹೇಳ್ತಾನೆ, ನಿಂಗೆ ಗೊತ್ತಿಲ್ವಾ, ನೀನ್ ವನವಾಸಕ್ಕೆ ಹೊರಟ್ರೆ ನಾನು ಇಲ್ಲಿರ್ತೀನ? ನಾನು ಇಲ್ಲಿರೋದು ಸಾಧ್ಯ ಇದೆಯಾ ನನಗೆ? ನಾನು ನಿನ್ ಜೊತೆನೆ ಬರ್ತಾ ಇದ್ದೀನಿ, ಅದಕ್ಕೆ ನಾನು ತಯಾರಾಗಿದ್ದೀನಿ, ಬನ್ನಿ ಹೋಗೋಣ ಅಂತಾನೆ. ಆಗ ರಾಮನಿಗೆ ಆಶ್ಚರ್ಯ ಆಗುತ್ತೆ. ಆದ್ರೆ ನಾನ್ ನಿನ್ನ ಬರ್ಬೇಕು ಜೊತೆಲಿ ಅಂತ ಹೇಳೇ ಇಲ್ವಲ್ಲ, ನಿನ್ ಇದಕ್ ಮುಂಚೆ ನನಗೆ ಹೇಳೂ ಇಲ್ವಲ್ಲ, ಏನ್ ನಮ್ಮ ಮಾತೇ ಆಗಿಲ್ಲ ಈ ವಿಷಯದ ಬಗ್ಗೆ, ನೀನ್ ಹೆಂಗ್ ಹೊರಟಿದ್ಯಾ ಅಂತ ಹೇಳ್ತಾರೆ. ಆಗ ಲಕ್ಷ್ಮಣ ಹೇಳ್ತಾನೆ, ನಿಮಗ್ ನೆನಪಿಲ್ಲ, ಆದ್ರೆ ನಾನ್ ಕೇಳಿಸ್ಕೊಂಡಿದ್ದೀನಿ. 2 ಉದಾಹರಣೆ ನಾನು ಹೇಳಕ್ಕಾಗತ್ತೆ ನಿಮ್ಗೆ. ಅದರಿಂದಾನೇ ನನಗ್ ಗೊತ್ತು, ನಿಮಗ್ ಗೊತ್ತು ನಾನ್ ನಿಮ್ ಜೊತೆ ಬರ್ತೀನಿ ಅಂತ ಹೇಳ್ತಾನೆ. ನಾನ್ ಎಲ್ಲಿ ಹೇಳ್ದೆ ನೀನ್ ಜೊತೆಲಿ ಬರ್ತೀಯಾ ಅಂತ ಅಂತ ಕೇಳ್ತಾರ ರಾಮ. ಅವಾಗ ಲಕ್ಷ್ಮಣ ಹೇಳ್ತಾನೆ, ಮೊದಲನೇದಾಗಿ ನೀವು ಕೌಸಲ್ಯ ಮಾತೆ ಹತ್ರ ಮಾತಾಡ್ತಾ ಇದ್ರಲ್ಲ, ಆವಾಗ ನೀವೇನ್ ಹೇಳಿದ್ರಿ? ವನವಾಸಕ್ಕೆ ಹೋಗಕ್ಕೆ ನಮಗೆ ಪರ್ಮಿಷನ್ ಕೊಡಿ, ನಮಗ್ ಒಂದ್ ಒಪ್ಪಿಗೆ ಕೊಡಿ ಅಂತ ಕೇಳಿದ್ರಿ. ಯಾರದು ನಾವು ಅಂದ್ರೆ? ನಾನ್ ತಾನೆ ನಿಮ್ ಜೊತೆಯಲ್ಲಿ, ನಮ್ಮಿಬ್ರಿಗೆ ತಾನೆ ನೀವು ಕೇಳಿದ್ದು ಅಂತ ಕೇಳ್ತಾನೆ ಲಕ್ಷ್ಮಣ. ಆವಾಗ ಏನಾಗುತ್ತೆ, ರಾಮ ಹೇಳ್ತಾರೆ, ಅಲ್ಲ ಅಲ್ಲ, ನಾವು ಅಂದ್ರೆ ಅದೊಂಥರ ಹೀಗೆ ಇವಾಗ ದೊಡ್ಡ ಜನ, ಒಂದು ರಾಯಲ್ ಆಗಿರೋರೆಲ್ಲ ಅವ್ರು ಕೇಳ್ತಾರಲ್ಲ, ನಾನು ಅನ್ನೋ ಬದಲು ನಾವು ಅಂತ ಆ ತರ ಮಾತಾಡ್ತಾರಲ್ಲ, ಆ ರೀತಿಯಲ್ಲಿ ನಾನು ನಾವು ಅಂದಿರ್ಬೋದು ಅಂತ ಅಂತಾರೆ. ಸರಿ ಆಯ್ತು ಬಿಡಿ, ಇದನ್ನ ನೀವು ಒಪ್ಕೊಳಕ್ ತಯಾರಿಲ್ಲ ಅಂದ್ರೆ ಓಕೆ, ಅದನ್ನ ಬಿಟ್ಬಿಡೋಣ. ಈಗ ನೀವು ಸೀತೆ ಹತ್ರ ಮಾತಾಡಿದ್ರಲ್ಲ, ಅವಾಗ ನೀವೇನ್ ಹೇಳಿದ್ರಿ? ಇದು ನಿಮ್ಗೆ ಜ್ಞಾಪಕ ಇದೆಯಲ್ಲ, ನಾನು ನಿನ್ನೆ ಹೇಳಿದೆ ನಿಮ್ಗೆ ಇದನ್ನ, ಈ ಪಾಯಿಂಟ್ ಆಮೇಲೆ ನಾಳೆ ಬರುತ್ತೆ ಅಂತ ಜ್ಞಾಪಿಸ್ಕೊಳ್ಳಿ. ಸೊ ಸೀತೆಗೆ ರಾಮ ನೀವು ಹೇಳೋವಾಗ, ಭರತನನ್ನ ನಿಮ್ಮ ತಮ್ಮನ ತರ ನೋಡ್ಕೋ, ಮತ್ತೆ ಶತ್ರುಘ್ನನ್ನ ನಿನ್ ಮಗನ್ ತರ ನೋಡ್ಕೋ ಅಂತ ನೀವ್ ಹೇಳಿದ್ರಿ ಸೀತೆಗೆ. ಲಕ್ಷ್ಮಣನ್ ಹೆಂಗ್ ನೋಡ್ಕೋಬೇಕು ಅಂತ ನೀವ್ ಹೇಳಲೇ ಇಲ್ವಲ್ಲ. ಯಾಕೆ? ಯಾಕಂದ್ರೆ ನಿಮಗ್ ಗೊತ್ತು ಲಕ್ಷ್ಮಣ ನಿಮ್ ಜೊತೆನೆ ಇರ್ತಾನೆ ಅಂತ. ಸೊ ಸೀತೆ ಅವ್ರನ್ನ ಅಲ್ಲಿ ಅಯೋಧ್ಯೆನಲ್ಲಿ ಇಟ್ಕೊಂಡು ನೋಡ್ಬೇಕಾಗಿಲ್ಲ ಅನ್ನೋದು ನಿಮಗ್ ಗೊತ್ತಿತ್ತು. ಅದಕ್ಕೆ ನೀವ್ ಹೆಂಗ್ ಹೇಳಿದ್ದೀರಾ? ನಿಮ್ಮ ಅಂತರ್ಮನದಲ್ಲಿ ನಿಮಗ್ ಗೊತ್ತು, ಯಾವಾಗ ನೀವು ವನವಾಸಕ್ಕೆ ಹೊರಟ್ರೋ ಆಗ ನಾನ್ ಖಂಡಿತ ಬರ್ತೀನಿ ಅಂತ ನಿಮಗೆ ಗೊತ್ತಿದೆ. ಅದಕ್ಕೆ ನೀವ್ ಈ ತರ ಮಾತಾಡಿದೀರಾ. ನಿಮ್ಮನ್ ಬಿಟ್ಟು ನನಗೊಂದು ಸೆಪರೇಟ್ ಆಗಿ ಒಂದು ಅಸ್ತಿತ್ವನೇ ಇರಕ್ ಸಾಧ್ಯ ಇಲ್ಲ, ಅದ್ ನಿಮಗ್ ಚೆನ್ನಾಗ್ ಗೊತ್ತಿದೆ ಅಲ್ವಾ? ಅದಕ್ಕೆ ನಾನು ಖಂಡಿತ ನಿಮ್ ಜೊತೆ ಬರ್ತೀನಿ, ನೀವು ಕರ್ಕೊಂಡು ಹೋಗ್ಲೇಬೇಕು ನನ್ನನ್ನ ಅಂತ ಲಕ್ಷ್ಮಣ ಇವಾಗ ಹಠ ಹಿಡಿತಾನೆ. ಇಲ್ಲಿ ಆಚಾರ್ಯರು ಒಂದು ವ್ಯಾಖ್ಯೆ ಕೊಡ್ತಾರೆ, ಆ ಲಕ್ಷ್ಮಣ ಅನ್ನೋನು ಆದಿಶೇಷನ ಅವತಾರ ಅಂತ ಹೇಳ್ತೀವಿ. ನಮಗ್ ಗೊತ್ತಲ್ಲ ಆದಿಶೇಷ ಅಂದ್ರೆ, ಅವರು ಈ ಭಗವಂತನಿಗೆ ಯಾರೆಲ್ಲ ಸೇವೆ ಮಾಡೋರು, ಸೇವಕರು ಯಾರಿದ್ದಾರೋ ಅದರಲ್ಲಿ ಮುಖ್ಯ ಸ್ಥಾನ, ಮೊದಲನೇ ಸೇವಕ ಅಂತ ಹೇಳ್ಬೋದು ಆದಿಶೇಷ. ಅವ್ರಿಗೆ 1,000 ತಲೆ ಇದೆ. ಆದಿಶೇಷ ಅಂದ್ರೆ ಶೇಷನಾಗ, ಅವನ ಮೇಲೆ ಭಗವಂತ ಕೂತ್ಕೊಳ್ಳೋದು, ಎಲ್ಲಾದ್ರೂ ಹೋದ್ರೆ ಅವನು ಜೊತೆಲಿ ಹೋಗ್ತಾನೆ. ಯಾವಾಗ್ಲೂ
ಭಗವಂತನಿಗೆ ಒಂದು ಸೀಟ್ ತರ ಇರ್ತಾನೆ, ಆಸನದ ತರ ಇರ್ತಾನೆ, ಇಲ್ಲ ಅವ್ರು ಮಲ್ಕೋಬೇಕಂದ್ರೆ ಅವನೇ ಒಂದು ಶಯ್ಯ ಆಗ್ತಾನೆ. ಈ ತರ ಅಷ್ಟೊಂದೆಲ್ಲ ರೋಲ್ಸು. ಭಗವಂತ ಎಲ್ಲ ನಿಂತ್ಕೋಬೇಕಂದ್ರೆ ಆದಿಶೇಷನೇ ಪಾದುಕೆ ಆಗ್ತಾನೆ. ಇಷ್ಟೆಲ್ಲ ಸೇವೆ ಮಾಡೋ ಆದಿಶೇಷನ ಅವತಾರ ಲಕ್ಷ್ಮಣ. ಸೊ ನ್ಯಾಚುರಲಿ ಅದೇ ಒಂದು ಗುಣ, ಆ ಶೇಷತ್ವ ಅನ್ನೋ ಗುಣ, ಆ ಸೇವಕ ಅನ್ನೋ ಭಾವ ಇಲ್ಲೂ ಬಂದಿದೆ ನ್ಯಾಚುರಲಿ. ಮತ್ತು ಆಚಾರ್ಯರು ಇಲ್ಲಿ ಹೇಳ್ತಾರೆ, ಆದಿಶೇಷನಿಗೆ 1000 ತಲೆ ಇದೆ ಅಲ್ಲ, ಅದಕ್ಕೆ ಖಂಡಿತ ನಮಗ್ ಗೊತ್ತು. ಆ, ನಾಗ ಅಂದ್ರೆ ಅದಕ್ಕೆ ತಲೆ ಭಾಗದಲ್ಲೇ ಆ ಕಿವಿ ತರ ಒಂದ್ ಇದಿರುತ್ತಲ್ಲ, ಕೇಳಿಸ್ಕೊಳ್ಳೋ ಏನ್ ಕ್ಷಮತೆ ಇದೆ. 1000 ತಲೆ ಇದ್ರೆ ಎಷ್ಟ್ ಚೆನ್ನಾಗಿ ಕೇಳಿಸ್ಕೊತಾನೆ ಅವನು. ಮತ್ತೆ ನಾಲ್ಗೆ ಕೂಡ 1000 ಇರುತ್ತಲ್ಲ. ಸೊ ತುಂಬಾ ಒಳ್ಳೆ ರೀತಿಯಲ್ಲಿ ಕನ್ವಿನ್ಸ್ ಆಗೋ ತರ ಮಾತಾಡೋ ಕ್ಷಮತೆನೂ ಇರುತ್ತೆ. ಅದಕ್ಕೆ ಲಕ್ಷ್ಮಣ ಅಲ್ಲಿ ಭಗವಂತ ಮಾತಾಡ್ತಾ ಇರ್ಬೇಕಾದ್ರೆ, ರಾಮ ಮಾತಾಡ್ತಾ ಇರ್ಬೇಕಾದ್ರೆ ನೀಟಾಗಿ ಕೇಳಿಸ್ಕೊಂಡಿದ್ದಾನೆ. ಮತ್ತೆ ಇವಾಗ ಅದನ್ನೇ ಉಪಯೋಗಿಸ್ಕೊಂಡು ಒಳ್ಳೆ ಆ ಮಾತಲ್ಲಿರೋ ನಿಪುಣತೆಯಿಂದ ಭಗವಂತನನ್ನ, ರಾಮನನ್ನ ಕನ್ವಿನ್ಸ್ ಮಾಡಿ, ರಾಮ ಇವಾಗ ಅಲ್ಲಿ ಏನು ತಪ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ, ಕರ್ಕೊಂಡು ಹೋಗ್ಲೇಬೇಕು ಲಕ್ಷ್ಮಣನ್ನ. ಆ ರೀತಿ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿದಾನೆ ಲಕ್ಷ್ಮಣ ಅಂತ ಹೇಳ್ತಾರೆ. ಇಲ್ಲಿ ಲಕ್ಷ್ಮಣ ಇವಾಗ ರಾಮ ಸೀತೆ ಇಬ್ರು ಜೊತೆಲಿದಾರಲ್ಲ, ಆ ಸಮಯದಲ್ಲಿ ಅವ್ರಿಗೆ ಕಾಲಿಗೆ ಬಿದ್ಬಿಟ್ಟು ಶರಣಾಗತಿ ಮಾಡ್ತಾನೆ. ಸೊ ಇದು ರಾಮಾಯಣದಲ್ಲಿ 3ನೇ ಶರಣಾಗತಿಯ ಉದಾಹರಣೆ. ಮೊದಲನೇದು ನಾವು ನೋಡಿದ್ವಿ, ಎಲ್ಲಿ ದೇವತೆಗಳು ಹೋಗಿ ಶ್ರೀಮನ್ನಾರಾಯಣನಲ್ಲಿ ರಕ್ಷಣೆಗೆ ಬೇಡ್ಕೊಂಡ್ರು, ಅದು ಮೊದಲನೇದು. ಎರಡನೇದು ನಾವು ಹೇಳಿದ್ವಿ, ಯಾವಾಗ ಪರಶುರಾಮನ ಮುಂದೆ ದಶರಥ ಶರಣಾಗತಿ ಮಾಡಿದ್ದು, ಅದು ಫಲ ಕೊಡ್ಲಿಲ್ಲ. ಈ ಉದಾಹರಣೆಯಲ್ಲಿ ಇವಾಗ ಲಕ್ಷ್ಮಣ ಮಾಡ್ತಾ ಇರೋದು 3ನೇ ಶರಣಾಗತಿ. ಇಲ್ಲಿ ಫಲ ಖಂಡಿತ ಸಿಗುತ್ತೆ. ನಿಮಗೆ ನೆನಪಿರ್ಬೋದು, ಅವತ್ ನಾವು ಹೇಳಿದ್ವಿ, ಶರಣಾಗತಿ ಸಫಲ ಆಗ್ಬೇಕು ಅಂದ್ರೆ ಅಲ್ಲಿ ಶರಣ್ಯನ ಗುಣಗಳು ಏನು ಇರ್ಬೇಕು, ಮತ್ತೆ ಶರಣಾಗತನ ಗುಣಗಳು ಏನಿರ್ಬೇಕು ಅಂತ. ಸೊ ಅದೆಲ್ಲಾನು ಇಲ್ಲಿ ಮ್ಯಾಚ್ ಆಗ್ತಾ ಇದೆಯಲ್ಲ. ಈಗ ಲಕ್ಷ್ಮಣನಲ್ಲಿ ಆಕಿಂಚನ್ಯ ಮತ್ತು ಅನನ್ಯಗತಿತ್ವ ಆ ಗುಣ ಇದೆ. ಶ್ರೀರಾಮನಲ್ಲಿ ಪರತ್ವ ಮತ್ತು ಸೌಲಭ್ಯ ಆ ಗುಣಗಳಿವೆ. ಮತ್ತು ಭಗವಂತನ ಇಚ್ಛೆ, ಈಗ ರಾಮನಿಗಿಷ್ಟ ಲಕ್ಷ್ಮಣನ್ ಕರ್ಕೊಂಡು ಹೋಗ್ಬೇಕು ಅಂತ, ಅವ್ರು ಒಪ್ಕೊಂಡ್ಬಿಡ್ತಾರೆ. ಸೊ ಈ ಶರಣಾಗತಿಗೆ ತಕ್ಷಣನೇ ಫಲ ಸಿಕ್ತು. ಇಲ್ಲಿ ವಾಲ್ಮೀಕಿ ಶ್ಲೋಕದಲ್ಲಿ ಹೇಳ್ತಾರೆ, ಸ ಭ್ರಾತುಶ್ಚರಣೌ ಗಾಢಂ ನಿಪೀಡ್ಯ ರಘುನಂದನ ಸೀತಾಂ ಉವಾಚ ತಿಯಶಾಂ ರಾಘವಂ ಚ ಮಹಾವ್ರತಂ. ಈ ಲಕ್ಷ್ಮಣ ಗಟ್ಟಿಯಾಗಿ ಅವರ ಅಣ್ಣನ ಚರಣಗಳನ್ನ ಹಿಡ್ಕೊಂಡ ಮತ್ತು ಈ ರೀತಿಯಲ್ಲಿ ಮಾತಾಡ್ದ ರಾಮನ ಹತ್ರ ಮತ್ತು ಸೀತೆ ಹತ್ರ. ಯಾವ ರಾಮನ ಹತ್ರ? ಮಹಾವ್ರತವನ್ನ ಮಾಡ್ತಾ ಇರೋ ರಾಮನ ಹತ್ರ, ಮತ್ತು ಅತಿ ಒಂದು ದೊಡ್ಡ ಮಾನ ಸಮ್ಮಾನ ಇರುವಂತ ಸೀತೆ ಹತ್ರ ಮಾತಾಡ್ದ. ಭವಾಂಸ್ತು ಸಹ ವೈದೇಹ್ಯ ಗಿರಿ ಸಾನುಷ ರಂಸ್ಯತೆ ಅಹಂ ಸರ್ವಂ ಕರಿಷ್ಯಾಮಿ ಜಾಗ್ರತಃ ಸ್ವಪತಃ ಚತೆ. ನೀವು ಮತ್ತೆ ಸೀತೆ ಜೊತೆಯಲ್ಲಿ ನಾವು ಹೋಗ್ತಾ ಇರ್ಬೇಕಾದ್ರೆ ನೀವು ಸಂತೋಷವಾಗಿ, ಎಲ್ಲಾ ಕಡೆ ನಾವು ಹೋಗ್ತಾ ಇರುವಾಗ ನೀವು ಸಂತೋಷವಾಗಿ ಇರಿ. ನಾನ್ ಏನೆಲ್ಲ ಇದೆಯೋ ಅಹಂ ಸರ್ವಂ ಕರಿಷ್ಯಾಮಿ, ನಾ ಎಲ್ಲವನ್ನೂ ಮಾಡ್ತೀನಿ, ನಿಮಗೆಲ್ಲಾ ವಿಧದ ಸೇವೆಯನ್ನು ಮಾಡ್ತೀನಿ. ನೀವು ಎಚ್ಚರವಾಗಿದ್ದೀರೋ, ನೀವು ಮಲಗಿದಿರೋ, ಎಲ್ಲಾ ಸಮಯದಲ್ಲೂ ನಾನ್ ನಿಮಗೆಲ್ಲಾ ರೀತಿಯ ಸೇವೆಗಳನ್ನ ಮಾಡ್ತೀನಿ ಅಂತ ಬೇಡ್ಕೊಂಡು ಲಕ್ಷ್ಮಣ ಶರಣಾಗತಿ ಮಾಡ್ತಾನೆ. ಈ ಶರಣಾಗತಿ ಸಫಲ ಆಗತ್ತೆ. ರಾಮ ಮತ್ತು ಸೀತೆ ಸರಿ ನೀನ್ ಬಾ ನಮ್ ಜೊತೆಗೆ ಅಂತ ಒಪ್ಕೋತಾರೆ. ಇಲ್ಲಿ ಆಚಾರ್ಯರು ಈ 2 ಶ್ಲೋಕಗಳಿಗೆ ತುಂಬಾ ಒಳ್ಳೆ ರೀತಿಯಲ್ಲಿ ನಮ್ಗೆ ಅರ್ಥ ಆಗೋ ತರ ಒಂದು ತತ್ವ ಹೇಳ್ತಾರೆ, ಒಂದು ತುಂಬಾ ಮುಖ್ಯವಾದ ತತ್ವ. ಆ ಲಕ್ಷ್ಮಣ ಅಲ್ಲ, ದ್ಯಾಟ್ ಲಕ್ಷ್ಮಣ ಅಂತಾರೆ. ಆ ಲಕ್ಷ್ಮಣ ಯಾವನು? ಆ ಲಕ್ಷ್ಮಣ ಅಂದ್ರೆ ಯಾರು? ಯಾವ ಲಕ್ಷ್ಮಣ ಕೇವಲ ರಾಮ ಕೈಂಕರ್ಯಕ್ಕಾಗಿಯೇ ಹುಟ್ಟಿದಾನೋ ಆ ಲಕ್ಷ್ಮಣ. ಮಗು ಆಗಿರುವಾಗ ಬೇರೆ ತೊಟ್ಲಲ್ಲಿ ಹಾಕಿದ್ದಾಗ ಹತ್ಕೊಂಡಿದ್ನಲ್ಲ, ಮತ್ ರಾಮನ ಪಕ್ಕದಲ್ಲಿ ಮಲಗಿಸಿದಾಗ ಸಂತೋಷ ಪಟ್ನಲ್ಲ, ಆ ಲಕ್ಷ್ಮಣ. ವಿಶ್ವಾಮಿತ್ರರು ಬಂದು ರಾಮನ್ನ ಕಳಿಸು ಅಂತ ದಶರಥನ್ ಕೇಳಿದಾಗ ಅವನ್ ಜೊತೆಗೆ ಯಾರೂ ಕೇಳ್ದೆ ಎದ್ದೋದ್ನಲ್ಲ, ಆ ಲಕ್ಷ್ಮಣ. ಆ ಲಕ್ಷ್ಮಣನ ಬಗ್ಗೆ ಈ ಮಾತು ನಡೀತಾ ಇದೆ. ಇಂಥ ಒಂದು ಲಕ್ಷ್ಮಣ, ಅವನು ಅವರ ಅಣ್ಣನ ಚರಣಗಳನ್ನ ಹಿಡ್ದ. ಇಲ್ಲಿ ಏನ್ ಹೇಳ್ತಾರೆ ಆಚಾರ್ಯರಂದ್ರೆ, ಈಗ ನಾವು ಯಾರನ್ನಾದ್ರೂ ಒಬ್ರನ್ನ ನಾವು ಏನೋ ಒಂದು ಬೇಡ್ಕೋಬೇಕಂದ್ರೆ ಅವ್ರ ಕೈ ನಾವು ಹಿಡಿತೀವಿ ಅಂತ ಇಟ್ಕೊಳ್ಳಿ, ಅವ್ರ ಕೈ ಒದ್ರ ಬಿಡ್ಬೋದು, ಇಲ್ಲ ನಾನು ಮಾಡಲ್ಲ ಅಂತ ಹಿಂಗ್ ಕೈ ಒದ್ರ ಬಿಡ್ಬೋದು. ಆದ್ರೆ ನಾವ್ ಯಾವಾಗ ಅವ್ರ ಪಾದವನ್ನ ಹಿಡಿತೀವಲ್ಲ, ಅವ್ರ ಚರಣವನ್ನ ಹಿಡಿತೀವಲ್ಲ, ಆಗ ಅವ್ರು ಎಲ್ಲೂ ನಮ್ಮನ್ನ ತಳ್ಳಕ್ಕಾಗಲ್ಲ. ಅದಕ್ಕೆ ರಾಮನ ಚರಣಗಳಲ್ಲಿ ಇವ್ನು ಶರಣಾಗತಿ ಮಾಡಿದಾಗ
ಆ ಎರಡೂ ಪಾದವನ್ನ ಚರಣವು ಅಂತ ಹೇಳ್ತಾರೆ. ಅಂದ್ರೆ ಎರಡೂ ಪಾದಗಳನ್ನ ಹಿಡ್ದ ಲಕ್ಷ್ಮಣ. ಇಲ್ಲಿ ಆಚಾರ್ಯರು ಹೇಳ್ತಾರೆ, ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಆಮ್, ನಾವು ಹೇಳ್ತೀವಿ, ಉಪಾಯ ಅಂತ ಒಂದಿದೆ, ಉಪೇಯ ಅಂತ ಒಂದಿದೆ. ಉಪಾಯ ಅಂದ್ರೆ ಯಾವ ಮಾರ್ಗವನ್ನ ನಾವು ತಗೋತೀವಿ. ಉಪೇಯ ಅಂದ್ರೆ ಯಾವ್ದು ನಮ್ಗೆ ನಾವು ಏನಂತೀವಿ, ಗಳಿಸ್ಬೇಕಾಗಿರೋ ಒಂದು ಲಕ್ಷ್ಯ. ಸೊ ಇಲ್ಲಿ ಎರಡು ಪಾದಗಳನ್ನ ಅಂತ ಹೇಳಿದಾಗ ಉಪಾಯಾನೂ ಶ್ರೀರಾಮ, ಉಪೇಯಾನೂ ಶ್ರೀರಾಮ, ಅದಕ್ಕೆ ಚರಣವು ಅಂತ ವಾಲ್ಮೀಕಿ ಹೇಳಿದ್ದಾರೆ ಅಂತ ಆಚಾರ್ಯರು ಹೇಳ್ತಾರೆ. ನಮ್ಗೇನ್, ನಾವು ಯಾರ ಹತ್ರ ಹೋಗ್ಬೇಕು, ನಮ್ಗೇನ್ ಉದ್ದೇಶ ನಮ್ಮ ಜೀವನದು, ಆ ಉಪೇಯ ಯಾರು? ಅದು ಸಾಕ್ಷಾತ್ ಶ್ರೀಮನ್ನಾರಾಯಣ ಭಗವಂತಾನೆ. ಉಪಾಯ ಯಾವುದು? ಯಾವ ಮಾರ್ಗದಿಂದ ನಾವು ಹೋಗಿ ಹಿಡಿತೀವಿ, ಅವನನ್ನೇ ಉಪಾಯ ಅಂತ ಇಟ್ಕೋತೀವಿ. ಅವನ ಚರಣವನ್ನೇ ಹಿಡಿದು ಅವನನ್ನ ಗಳಿಸ್ಬೋದು. ಸೊ ಇಲ್ಲಿ ಉಪಾಯ ಉಪೇಯ ಎರಡೂ ಶ್ರೀಮನ್ನಾರಾಯಣನೇ. ಲಕ್ಷ್ಮಣನಿಗೆ ಉಪಾಯ ಉಪೇಯ ಎರಡೂ ರಾಮನೇ. ಅದಕ್ಕಿಲ್ಲಿ ಈ ರೀತಿ ಹೇಳ್ತಾರೆ, ಅವನು ಗಟ್ಟಿಯಾಗಿ ಅವರ ಅಣ್ಣನ ಚರಣಗಳನ್ನ ಹಿಡ್ಕೊಂಡ ಅಂತ. ಇನ್ನ ನಾವು ನೋಡಿದ್ರೆ ಇಲ್ಲಿ ವಾಲ್ಮೀಕಿ ಋಷಿ ಹೇಳ್ತಾರೆ, ರಾಘವಂಚ ಮಹಾವ್ರತಂ, ಮಹಾವ್ರತ ಹಿಡಿದಿರುವಂಥ ರಾಮನ ಚರಣಗಳನ್ನ ಹಿಡ್ದ ಲಕ್ಷ್ಮಣ ಅಂತ. ಏನಿದು ರಾಮನ ಮಹಾವ್ರತ? ನಾವು ಮೇಲ್ನೋಟದಲ್ಲಿ ನೋಡಿದ್ರೆ ಈ ಮಹಾವ್ರತ ಅನ್ನೋದು, ಈಗ ನಾನು ವನವಾಸಕ್ಕೆ ಹೋಗ್ತೀನಿ, ನಮ್ಮ ಅಪ್ಪನ ಮಾತನ್ನ ಕಾಪಾಡ್ತೀನಿ, ಪಿತೃವಾಕ್ಯ ಪರಿಪಾಲನೆ ಮಾಡ್ತೀನಿ ಅನ್ನೋದು ಮಹಾವ್ರತ. ಅದು ಒಂದು ಭಾಗ. ಆದ್ರೆ ಇನ್ನ ಆಳವಾಗಿ ನೋಡಿದ್ರೆ ಮುಂದೆ ನಾವು ನೋಡ್ತೀವಿ, ಇನ್ನ ಕಥೆ ಮುಂದೆ ಹೋಗ್ತಾ ಹೋಗ್ತಾ ವಿಭೀಷಣ ಯಾವಾಗ ಬಂದು ರಾವಣನನ್ನ ಬಿಟ್ಟು ಬಂದು ವಿಭೀಷಣ ಶರಣಾಗತಿ ಮಾಡ್ತಾನಲ್ಲ, ಆಗ ಆ ಒಂದು ಸಂದರ್ಭದಲ್ಲಿ ರಾಮ ಹೇಳ್ತಾನೆ, ಸಕೃದ್ದೇವ ಪ್ರಪನ್ನಾಯ ತವಾಸ್ಮಿತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತತ್ ವ್ರತಂ ಮಮ. ಒಂದು ಬಾರಿ, ಒಂದು ಸಲಿ ಯಾರಾದ್ರೂ ಬಂದು ನನಗ್ ಪ್ರಪನ್ನನಾಗಿದ್ರೆ, ನನಗೆ ಶರಣಾದ್ರೆ, ಅಂಥ ವ್ಯಕ್ತಿಗಳನ್ನ ನಾನು ಖಂಡಿತ ಅವ್ರನ್ನ ಕಾಪಾಡ್ತೀನಿ, ಅವ್ರಿಗೆಲ್ಲಾ ವಿಧದ ಅಪಾಯಗಳಿಂದ ನಾನ್ ರಕ್ಷಣೆ ಕೊಡ್ತೀನಿ, ಇದು ನನ್ನ ವ್ರತ. ಸೊ ಇಲ್ಲಿ ಮಹಾವ್ರತ ಅಂತ ಹೇಳಿದಾಗ ಈ ವ್ರತವನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ವಾಲ್ಮೀಕಿ ಋಷಿಗಳು ಅಂತ ಆಚಾರ್ಯರು ಹೇಳ್ತಾರೆ. ಸೊ ರಾಮನ ವ್ರತ ಏನು? ಯಾರ್ ನನಗೆ ಶರಣ್ ಬರ್ತಾರೋ ಅವ್ರಿಗೆಲ್ಲ ನಾನು ರಕ್ಷಣೆ ಕೊಡ್ತೀನಿ ಅಂತ. ಸೊ ಆ ಕಾರ್ಯ ರಾಮ ಮಾಡಕ್ ಹೊರಟಿದ್ದಾನೆ. ಆ ಸಮಯದಲ್ಲಿ ರಾಮ ಆ ಕಾರ್ಯ ಮಾಡಬೇಕು ಅಂದ್ರೆ ನಾನು ಆ ರಾಮನಿಗೆ ಸೇವೆ ಮಾಡ್ತೀನಿ ಅನ್ನೋ ಭಾವದಿಂದ ಈ ಲಕ್ಷ್ಮಣ ಹೊರಟಿದ್ದಾನೆ. ಮುಂದೆ ಇಲ್ಲಿ ನಾವು ನೋಡಿದ್ರೆ ಆ ಶ್ಲೋಕದಲ್ಲಿ ಸೀತಾಮುವಾಚ ಅಂತ ಇದೆ. ಅಂದ್ರೆ ಸೀತೆ ಜೊತೆಲಿ ಇದ್ದಾಗ ಸೀತೆಗೂ ಹೇಳ್ತಾನೆ, ಈಗ ಕಾಲಿಗೆ ಬಿದ್ದಿರೋದು ರಾಮನ ಕಾಲಿಗೆ ಬಿದ್ದಿದ್ದಾನೆ ಲಕ್ಷ್ಮಣ, ರಾಮನ ಚರಣಗಳನ್ನ ಅಮ್ತಾ ಇದ್ದಾನೆ. ಆದ್ರೆ ಮಾತಾಡ್ತಾ ಇರೋದು ಯಾರ ಹತ್ರ? ಸೀತೆ ಹತ್ರ. ಯಾಕೆ? ಯಾಕೆಂದ್ರೆ ಸೀತೆ ಅಂದ್ರೆ ಅವಳು ದೇವಿಯ ಸ್ವರೂಪ. ಸೀತೆ ಅಂದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ. ರಾಮ ಶ್ರೀಮನ್ನಾರಾಯಣ ಅಂದ್ರೆ ಸೀತೆ ಮಹಾಲಕ್ಷ್ಮಿ. ಮತ್ ನಮಗ್ ಗೊತ್ತು, ಶ್ರೀ ಅವಳಿಂದಾನೇ ಈ ಭಗವಂತನಿಗೆ ನಮ್ಮ ಮೇಲೆ ಕರುಣೆ ಬರೋದು. ಇಲ್ಲಿ ಆಚಾರ್ಯರ ವ್ಯಾಖ್ಯೆ ಹೇಳ್ತಾರೆ, ಈ ಶ್ರೀ ಅನ್ನೋ ವರ್ಡ್ ಇದಕ್ಕೇನ್ ವ್ಯಾಖ್ಯೆ ಅಂದ್ರೆ, ಯಾರ್ ಒಂದು 6 ಕಾರ್ಯವನ್ನ ಮಾಡ್ತಾಳೋ ಅವಳನ್ನ ಶ್ರೀ ಅಂತ ಹೇಳ್ತಾರೆ. ಏನ್ ಈ 6 ಕಾರ್ಯಗಳು? ಶೃಣೋತಿ, ಶ್ರಾವಯತಿ, ಶ್ರೀಯತೆ, ಶ್ರಯತೆ, ಶೃಣಾತಿ, ಶ್ರೀಣಾತಿ. ಸೊ ಶೃಣೋತಿ ಅಂದ್ರೆ ನಾವು ಹೇಳಿದ ಮಾತನ್ನ ಕೇಳ್ತಾಳೆ. ಈಗ ದೇವಿ ಅಂದ್ರೆ ತಾಯಿ ಸ್ವರೂಪ, ನಮ್ಮ ತಾಯಿ ಇದ್ದಂಗೆ. ಈಗ ನಾವು ಭಗವಂತ ನಮ್ಗೆ ತಂದೆ ಅಂದ್ರೆ ತಾಯಿ ದೇವಿ. ಸೊ ಶೃಣೋತಿ, ನಾವ್ ಹೇಳಿದ್ದನ್ನ ಕೇಳಿಸ್ಕೋತಾಳೆ. ಶ್ರಾವಯತಿ, ನಾವ್ ಹೇಳಿದ್ದನ್ನ ಅವಳಷ್ಟೇ ಕೇಳಿಸ್ಕೊಳಲ್ಲ, ಭಗವಂತನನ್ನೂ ಕೇಳಿಸೋ ತರ ಮಾಡ್ತಾಳೆ. ಶ್ರೀಯತೆ, ನಾವು ಯಾರನ್ನ ಹೋಗಿ ಅಪ್ರೋಚ್ ಮಾಡ್ತೀವೋ ಅವಳು. ಶ್ರಯತೆ, ಯಾರ್ ನಮ್ ಪರವಾಗಿ ಭಗವಂತನ ಅಪ್ರೋಚ್ ಮಾಡ್ತಾಳೋ ಅವಳು. ಶೃಣಾತಿ, ನಮ್ಮನ್ನ ಕ್ಲೀನ್ ಮಾಡ್ತಾಳೆ, ನಮ್ಮ ಪಾಪ ಕರ್ಮಗಳನ್ನೆಲ್ಲ ದೂರ ಮಾಡ್ತಾಳೆ. ಶ್ರೀಣಾತಿ, ನಮ್ಮನ್ನ ತಯಾರ್ಪಡಿಸ್ತಾಳೆ. ಸೊ ಇದೆಲ್ಲ ಕಾರ್ಯಗಳು ತಾಯಿ ಮಾಡ್ತಾಳೆ. ಸೊ ಶ್ರೀ ಅನ್ನೋಳು ಇದೆಲ್ಲ ಮಾಡಿ ಆಮೇಲೆ ನಾರಾಯಣ ನಮ್ಮನ್ನ ಕರ್ಕೋತಾನೆ ಪಕ್ಕಕ್ಕೆ. ನಾರಾಯಣ ನಮಗೆ ಶರಣ್ ಕೊಡ್ತಾನೆ. ಅದಕ್ಕೆ ಇವಳು ಒಂದು ಇಂಪಾರ್ಟೆಂಟ್ ಮಾಧ್ಯಮ. ಅಲ್ಲಿ ಇವಳೇ ಅಲ್ಲಿ ಬೇಕಾಗಿರೋದು, ದೇವಿ ನಮಗ್ ಬೇಕು ಅಂತ ತೋರ್ಸಕ್ ಇದನ್ನ ಹೇಳಿದ್ದಾರೆ. ಅದಕ್ಕೆ ಲಕ್ಷ್ಮಣ ಮುಂಚೆನೆ ಕೇಳ್ಬೋದಿತ್ತಲ್ಲ ರಾಮನ್ನ, ಅಷ್ಟೊತ್ತು ಅವನ ಜೊತೆಲೆ ತಾನೇ ಇದ್ದ,
ಈ ಎಲ್ಲ ವನವಾಸದ ಮಾತೆಲ್ಲ ನಡೀತಾ ಇರ್ಬೇಕಾದ್ರೆ ಲಕ್ಷ್ಮಣ ಏನ್ ಮಾಡ್ದ, ಆ ಸಮಯದಲ್ಲಿ ಏನೂ ಭಯಬಿಟ್ಟಿಲ್ಲ. ರಾಮ ಒಬ್ನೇ ಇದ್ದಲ್ಲ, ರಾಮ ಕೇಳ್ತಾನೋ ಇಲ್ವೋ, ಆದ್ರೆ ಶ್ರೀ ಇದ್ದಾಳೆ, ಇವಾಗ ಪಕ್ಕದಲ್ಲಿ ಸೀತೆ ಇದ್ದಾಳೆ. ಅಂಥ ಸಮಯದಲ್ಲಿ ಅವನ್ ಶರಣಾಗತಿ ಮಾಡಿದ್ದಕ್ಕೆ ಅದು ಸಫಲ ಆಯಿತು. ಇಲ್ಲಿ ಈ ಶ್ರೀಯ ಕಾರ್ಯ ಅಂತ ನಾವು ಹೇಳಿದ್ವಲ್ಲ, ಇದನ್ನ ಅರ್ಥ ಮಾಡ್ಕೊಳಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ಆಚಾರ್ಯರು. ಈಗ ಒಂದ್ ಮಗು ತುಂಬಾ ಅಲ್ಲಿ ಹೊರಗಡೆ ಹೋಗಿ ಕೊಳೆ ನೀರಲ್ಲಿ ಆಟ ಆಡ್ಕೊಂಡು, ಮಳೆ ಬರ್ತಾ ಇರುತ್ತೆ, ರೋಡಲ್ಲೆಲ್ಲ ಕೊಳೆ ಇರುತ್ತೆ, ಅದಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ ತಂದೆ ತಾಯಿಯರು. ಆದ್ರೆ ಅದಕ್ಕೆ ಹಠ ಹಿಡಿದು ಅದು ಹೋಗಿ ಆಟ ಆಡ್ಕೊಂಡು ಬಂದ್ಮೇಲೆ ಅದು ಒಂಥರ ಕೊಳಕವಾಗಿರುತ್ತೆ. ಆವಾಗ ಅದೇನ್ ಮಾಡುತ್ತೆ, ಫಸ್ಟು ತಂದೆ ಮುಂದೆ ಹೋಗಕ್ ಭಯ, ಯಾಕಂದ್ರೆ ತಂದೆ ಬೈದ್ ಬಿಡ್ತಾರೆ, ಹೊಡೆದ್ ಬಿಡ್ತಾರೆ ಅಂತ ಭಯ. ಆದ್ರೆ ತಾಯಿ ಹತ್ರ ಹೋಗುತ್ತೆ. ಈಗ ತಾಯಿಗೂ ಕೋಪ, ಹಂಗ್ ಹೋಗ್ಬಾರ್ದಾಗಿತ್ತು, ಗೊತ್ತು ತಾಯಿಗೂ ತಪ್ಪು ಅಂತ. ಆದ್ರೆ ಏನ್ ಮಾಡ್ತಾಳೆ, ಆ ಮಗು ಬಂದಾಗ ಸರಿ ಇರ್ಲಿ ಬಂದಿದ್ಯಾ, ಆಯ್ತು, ಅದನ್ನ ಕ್ಲೀನ್ ಮಾಡ್ತಾಳೆ ಫಸ್ಟು. ಆ ಕೊಳಕಾಗಿರೋ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಹೊಸ ಬಟ್ಟೆ ಹಾಕಿ ಪ್ರಿಪೇರ್ ಮಾಡ್ತಾಳೆ, ರೆಡಿ ಮಾಡ್ತಾಳೆ ಚೆನ್ನಾಗಿ. ಆಮೇಲೆ ನೀನ್ ಮಾಡಿದ ತಪ್ಪು ನೋಡು, ನೀನ್ ಹಿಂಗೆಲ್ಲ ಮಾಡ್ಕೂಡ್ದಿತ್ತು, ಅದನ್ನು ಹೇಳ್ಕೊಡ್ತಾಳೆ ಆ ಮಗುಗೆ. ಆಮೇಲೆ ಆ ಮಗು ಕ್ಲೀನ್ ಇವಾಗ ಮಾಡಿರೋ ಮಗುನ ತಂದೆ ಮುಂದೆ ಕರ್ಕೊಂಡು ಹೋಗಿ, ತಂದೆ ಎಲ್ಲಿ ಕೋಪಿಸ್ಕೊಂಡ್ಬಿಡ್ತಾರೋ ಅಂತ ತಾಯಿ ಇದೆಲ್ಲ ತಯಾರಿ ಮಾಡಿ ಅಲ್ಲಿ ಕರ್ಕೊಂಡು ಹೋಗಿ ಒಪ್ಪಿಸ್ತಾಳೆ ಆ ತಂದೆ ಮುಂದೆ. ಅದಕ್ಕೆ ಅವ್ರೇನೋ ಒಂದು ಒಬ್ಜೆಕ್ಷನ್ ರೇಸ್ ಮಾಡಿದ್ರು, ಅದಕ್ಕೇನಂತೆ, ನಮ್ಮ ಮಗ ತಾನೆ, ನಿಮ್ಮ ಮಗು ತಾನೆ ಇವನು ಅಂತ ಹೇಳಿ ನಮ್ಮ ಪರವಾಗಿ ಒಂದು ರೆಕಮೆಂಡೇಶನ್ ಮಾಡ್ತಾಳೆ. ಅದಕ್ಕೇನೆ ತಾಯಿಯ ರೋಲ್ ತುಂಬಾ ಇಂಪಾರ್ಟೆಂಟ್ ಇದೆ. ಈ ತರ ದಿವ್ಯ ತಾಯಿ, ಯಾರ್ ನಮ್ಮ ನಿಜವಾದ ತಾಯಿ ದೇವಿ, ಅವಳು ಮುಂದೆ ಇರೋವಾಗ ನಾವು ಶರಣಾಗತಿ ಮಾಡಿದ್ರೆ ಅದು ತುಂಬಾ ಸಫಲ ಆಗುತ್ತೆ. ಅದಕ್ಕೆ ಈ ನಮ್ಮ ಸಂಪ್ರದಾಯದಲ್ಲಿ ಶ್ರೀ ವೈಷ್ಣವ ಅಂತ ನಾವು ಹೇಳ್ತೀವಿ. ವೈಷ್ಣವರು ಅಂದ್ರೆ ಯಾರು, ಯಾರು ವಿಷ್ಣುವನ್ನ ನಾರಾಯಣನನ್ನ ಪೂಜೆ ಮಾಡ್ತಾರೋ ಅವರು, ಅವರೆಲ್ಲರೂ ವೈಷ್ಣವರು. ಆದ್ರೆ ನಾವು ಶ್ರೀ ವೈಷ್ಣವರು, ಯಾಕಂದ್ರೆ ನಮಗೆ ದೇವಿಯ ಪಾತ್ರ ಇನ್ನ ತುಂಬಾ ಮಹತ್ವದ್ದು. ತಾಯಿಯ ಪಾತ್ರ, ದೇವಿ ಆ ರೋಲ್ ಅಲ್ಲಿದ್ದಾಳೆ, ಆ ಪಾತ್ರನೂ ಇಂಪಾರ್ಟೆಂಟು ನಮಗೆ. ಅವಳು ನಮ್ಮ ರೆಕಮೆಂಡೇಶನ್ ಕೊಟ್ಟು ಭಗವಂತನನ್ನ ಒಪ್ಪಿಸ್ಕೊಡ್ತಾಳೆ ಅನ್ನೋ ಭಾವದಿಂದ ನಮ್ಮ ಶರಣಾಗತಿ ನಡೆಯುತ್ತೆ. ಇಲ್ಲಿ ಲಕ್ಷ್ಮಣ ಇನ್ನೊಂದು ಹೇಳಿದಾನಲ್ಲ, ಅಹಂ ಸರ್ವಂ ಕರಿಷ್ಯಾಮಿ ಜಾಗ್ರತ ಸ್ವಪತಃ ಚತೆ. ನೀವಿಬ್ರು ಎಲ್ಲೇ ಹೋದ್ರೆ, ನೀವು ಏನಾದ್ರೂ ಮಾಡ್ತಾ ಇರ್ಲಿ, ನಾನು ಸೇವೆ ಮಾಡ್ತೀನಿ ಅಂತಾನೆ. ಆಮೇಲೆ ನೀವು ಎದ್ದಿರುವಾಗ್ಲೂ ಸೇವೆ ಮಾಡ್ತೀನಿ, ನೀವು ಮಲ್ಗಿರುವಾಗ್ಲೂ ಸೇವೆ ಮಾಡ್ತೀನಿ. ಮತ್ ಇವನ್ ಸೇವೆ ಯಾವ ರೀತಿ ಅಂದ್ರೆ, ಯಾವ ತರದ್ ಒಂದ್ ಸೇವೆ ಲಕ್ಷ್ಮಣ ಮಾಡ್ತಾನಂದ್ರೆ, ಅವ್ರು ಮಲ್ಗಿರೋವಾಗ ಇವನ್ ಸೇವೆ ಮಾಡ್ತಾನಂದ್ರೆ ಇವನ್ ಮಲ್ಗಲ್ಲ. ಅದ್ ಹೇಗಾಗತ್ತೆ ಅನ್ನೋದು ನಾಳೆ ನೋಡೋಣ. ಇನ್ನೊಂದು ಅದ್ರಲ್ಲಿ ಒಂದ್ ಅಂಶ ಇದೆ. ಅವನು ಒಂಚೂರು ಕೂಡ ಕಣ್ಮುಚ್ಚದೆ ಆ ರೀತಿಯಲ್ಲಿ ಸೇವೆ ಮಾಡ್ತಾನೆ. ಅದಕ್ಕೆ ಲಕ್ಷ್ಮಣನಿಗೆ ತಮಿಳಲ್ಲಿ ಒಂದು ಹೆಸರಿದೆ, ಉರಂಗ ವಿಲ್ಲಿ ದಾಸರ್ ಅಂತ ಹೇಳ್ತಾರೆ. ವಿಲ್ಲಿ ಅಂದ್ರೆ ಯಾರು ಬಿಲ್ಲು ಬಾಣ ಹಿಡ್ದಿದಾನೋ ಅಂತವ್ರನ್ನ ವಿಲ್ಲಿ ಅಂತಾರೆ. ಸೊ ಲಕ್ಷ್ಮಣ ಆ ತರ ಇದ್ದ. ದಾಸರ್ ಅಂದ್ರೆ ದಾಸ, ಆ ರೀತಿಯ ವ್ಯಕ್ತಿ ದಾಸನಾಗಿದ್ದ. ಯಾವ ರೀತಿಯಲ್ಲಿ ಅವನ್ ದಾಸ್ಯತ್ವ, ಉರಂಗ, ಉರಂಗ ಅಂದ್ರೆ ಮಲಗದೇ ಇರೋ ತರ. ಸೊ ತಾನ್ ಎಚ್ಚರವಾಗಿದ್ದು, ಎಲ್ಲಾ ಸಮಯದಲ್ಲೂ ಜಾಗೃತವಾಗಿದ್ದು, ತಾನ್ ಮಲಗದೇನೆ ಯಾರು ರಾಮ ಸೀತೆಯರ ಸೇವೆ ಮಾಡಿದ್ನೋ ಅವನನ್ನ, ಆ ಲಕ್ಷ್ಮಣನನ್ನ ಉರಂಗಾವಿಲ್ಲಿದಾಸರ್ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ವಿಷಯ ನಾವು ಜ್ಞಾಪಕ ಇಟ್ಕೋಬೇಕು. ಈ ಲಕ್ಷ್ಮಣನನ್ನ, ನಿಮ್ ಜ್ಞಾಪಕ ಇದೆ, ನಾವು ವಸಿಷ್ಠ ಋಷಿಗಳು ಹೆಸರುಗಳನ್ನು ಕೊಟ್ರಲ್ಲ ಈ ಎಲ್ಲಾ ಮಕ್ಕಳಿಗೂ. ಆ ಸಮಯದಲ್ಲಿ ನಾವು ಹೇಳಿದ್ವಿ, ಲಕ್ಷ್ಮಣನಿಗೆ ಯಾಕೆ ಲಕ್ಷ್ಮಣ ಅಂತ ಹೆಸರು ಕೊಟ್ರು, ಯಾಕೆಂದ್ರೆ ಲಕ್ಷ್ಮಣೋ ಲಕ್ಷ್ಮಿ ಸಂಪನ್ನ, ಯಾರಿಗೆ ಲಕ್ಷ್ಮಿ ಯಾವಾಗ್ಲೂ ತುಂಬಿದಾಳೋ ಅವನು ಲಕ್ಷ್ಮಣ ಅಂತ ಹೇಳ್ತಾರೆ ಆಚಾರ್ಯರು. ಯಾವ ಲಕ್ಷ್ಮಿ ಇತ್ತು ಲಕ್ಷ್ಮಣನ ಹತ್ರ? ಈಗ ರಾಮ ಹೊರಟ ಅಂದ್ರೆ ಅವನು ಹೊರಟ್ಬಿಟ್ಟಿದ್ದಾನೆ, ಅವನ ಹತ್ರ ಏನ್ ವಿಶೇಷವಾದ ಲಕ್ಷ್ಮಿ ಇದೆ? ಆಚಾರ್ಯರು ಹೇಳ್ತಾರೆ, ಕೈಂಕರ್ಯ ಲಕ್ಷ್ಮಿ ಇದೆ. ಲಕ್ಷ್ಮಣನಿಗೆ ಸೇವಾ ಭಾವ ಎಷ್ಟು ಇದೆ ಅಂದ್ರೆ ಅದರಿಂದ ಅವನು ಪರಿಪೂರ್ಣನಾಗಿದ್ದಾನೆ. ಸೊ ಆ ಕೈಂಕರ್ಯ ಲಕ್ಷ್ಮಿ ಅನ್ನೋದು ಅವನ ಹತ್ರ ತುಂಬಾ ಇದೆ, ಅದಕ್ಕೆ ಅವನು ಲಕ್ಷ್ಮಿ ಸಂಪನ್ನ. ಮತ್ತು ಆ ಕೈಂಕರ್ಯ ಭಾವ, ಆ ಸೇವಾ ಭಾವ, ಅದೇ ನಿಜವಾದ ಲಕ್ಷ್ಮಿ. ಆಚಾರ್ಯರು ಹೇಳ್ತಾರೆ, ಈಗ ರಾಮನಿಗೂ ಕೂಡ ರಾಜ್ಯ ಸ್ವಲ್ಪ ಸಮಯ ಇರ್ಲಿಲ್ಲ, ಅವ್ರ ರಾಜ ಆಗಿರ್ಲಿಲ್ಲ. ಯಾಕೆಂದ್ರೆ ವನವಾಸಕ್ಕೆ ಹೋದಾಗ ಆ 14 ವರ್ಷ ಅವ್ರಿಗೆ ರಾಜ್ಯ ಇಲ್ಲ, ಅವ್ರ ರಾಜ ಅಲ್ಲ. ಆದ್ರೆ ಲಕ್ಷ್ಮಣ ಯಾವತ್ತೂ ರಾಜ ಆಗಿದ್ದ ಅಂತಾಳೆ. ಯಾವ ರಾಜ ಆಗಿದ್ದ ಲಕ್ಷ್ಮಣ? ಅವನಿಗೆ ಕೈಂಕರ್ಯ ಸಾಮ್ರಾಜ್ಯವನ್ನ ಅವನು ಆಳ್ತಾ ಇದ್ದ, ಆ ಕೈಂಕರ್ಯ ಸಾಮ್ರಾಜ್ಯಕ್ಕೆ ಅವನ್ ರಾಜ ಆಗಿದ್ದ ಅಂತ ಹೇಳ್ತಾರೆ. ಸೊ ಅದು ಲಕ್ಷ್ಮಣನ ಮಹತ್ವ. ಇಲ್ಲಿ ನಾವು ಇನ್ನೊಂದು ವಿಷಯ ನೋಡ್ಬೇಕು, ಏನಂದ್ರೆ ಈಗ
ಹೇಗೆ ಲಕ್ಷ್ಮಣ ಆದಿಶೇಷನ ಅವತಾರ ಅಂತ ಹೇಳ್ತೀವೋ ಅದೇ ರೀತಿಯಲ್ಲಿ ಸ್ವಾಮಿ ರಾಮಾನುಜರು ಕೂಡ ಆದಿಶೇಷನ ಅವತಾರ. ಸೊ ಯಾವ ರೀತಿ ಲಕ್ಷ್ಮಣ ಸೇವೆ ಮಾಡಿದ್ನೋ, ಲಕ್ಷ್ಮಣ ಶರಣಾಗತಿ ಮಾಡಿದ್ನೋ, ಅದೇ ರೀತಿಯಲ್ಲಿ ರಾಮಾನುಜರು ಕೂಡ ಶರಣಾಗತಿ ಮಾಡಿದ್ರು. ಶ್ರೀರಂಗಮಲ್ಲಿ ರಂಗನಾಥ ದೇವರು ಮತ್ತೆ ರಂಗನಾಯಕಿ ತಾಯಾರ್, ರಂಗನಾಯಕಿ ದೇವಿ ಅವರ ಒಂದು ಉತ್ಸವ ನಡೆಯುತ್ತೆ, ಪಂಗುನಿ ಉತ್ತರಂ ಅಂತ. ಆ ಒಂದು ದಿನ ಈ ದೇವಿ ಮತ್ತೆ ದೇವರು ಅವರಿಬ್ಬರನ್ನು ಒಟ್ಟಿಗೆ ಆ ವಿಗ್ರಹವನ್ನ ಇಟ್ಟು, ಅವ್ರ ಮೂರ್ತಿಗಳನ್ನ ಒಟ್ಟಿಗೆ ಇಟ್ಟು ಅಲ್ಲಿ ಅದನ್ನ ಸೇರ್ತಿ ಸೇವೆ, ಎಲ್ಲಿ ಅವ್ರು ಸೇರಿದಾರೋ, ಬೇರೆ ಎಲ್ಲ ದಿನಗಳಲ್ಲೂ ಅವ್ರವ್ರ ಸನ್ನಿಧಿ ಸೆಪರೇಟ್ ಆಗಿದ್ದೆ, ಅಲ್ಲಲ್ಲಿ ನಾವು ಹೋಗಿ ದರ್ಶನ ಮಾಡ್ಕೋಬಹುದು. ಆದ್ರೆ ಈ ಒಂದು ದಿನ, ಈ ಒಂದು ಶುಭವಾದ ದಿನದಲ್ಲಿ ಇಬ್ರು ಒಟ್ಟಿಗೆ ಇರ್ತಾರೆ. ಈ ಪಂಗುನಿ ಉತ್ತರನೇ ರಾಮ ಮತ್ತು ಸೀತೆಗೆ ಮದುವೆ ಆಗಿದ್ದ ದಿನ. ಆ ದಿನ ಶ್ರೀರಂಗನಾಥರು ಮತ್ತೆ ಶ್ರೀರಂಗನಾಯಕಿ ದೇವಿ ಅವ್ರನ್ನ ಒಂದೇ ಸಮಯದಲ್ಲಿ ನಾವು ಅಲ್ಲಿ ಸೇವೆ ಮಾಡ್ಬೋದು, ಅವ್ರನ್ನ ದರ್ಶನ ತಗೋಬಹುದು. ಈ ಸೇರ್ತಿ ಸೇವೆ ಅಂತ ಇರುವಾಗ ರಾಮಾನುಜರು ಏನ್ ಮಾಡಿದ್ರು, ಒಂದು ಬಾರಿ ಅಲ್ಲಿ ಇಡೀ ವರ್ಷ ವೇಟ್ ಮಾಡ್ತಾ ಇದ್ರು. ಈ ಉತ್ಸವ ನಡೆದಾಗ ದೇವಿ ಮತ್ತು ದೇವರು ಒಟ್ಟಿಗೆ ಇರೋವಾಗ ಅವ್ರ ಮುಂದೆ ಹೋದ್ರು. ಹೇಗೆ ಲಕ್ಷ್ಮಣ ರಾಮ ಮತ್ತು ಸೀತೆ ಒಟ್ಟಿಗೆ ಇರೋ ಸಮಯದಲ್ಲಿ ಹೋಗಿ ಶರಣಾಗತಿ ಮಾಡಿದ್ನೋ, ಆ ರೀತಿಯಲ್ಲಿ ರಾಮಾನುಜರು ಕೂಡ ದೇವರು, ರಂಗನಾಥರು ಮತ್ತೆ ರಂಗನಾಯಕಿ ಅವರಿಬ್ರು ಒಟ್ಟಿಗೆ ಇರುವಾಗ ಇವರು ಹೋಗಿ ಶರಣಾಗತಿ ಮಾಡಿದ್ರು. ಲಕ್ಷ್ಮಣ ಏನ್ ಕೇಳ್ಕೊಂಡ, ನನಗೆ ಕೈಂಕರ್ಯ ಬೇಕು, ನನಗ್ ಸೇವೆಯ ಒಂದು ಅವಕಾಶ ಬೇಕು ಅಂತ ಕೇಳ್ಕೊಂಡ. ಅವನಿಗೋಸ್ಕರ ಮಾತ್ರ ಕೇಳ್ಕೊಂಡ. ಆದ್ರೆ ಈ ಅವತಾರದಲ್ಲಿ ಆದಿಶೇಷ ಈಗ ರಾಮಾನುಜರಾಗಿ ಬಂದಿರೋವಾಗ ರಾಮಾನುಜರು ಏನ್ ಕೇಳ್ಕೊಂಡ್ರು, ನನಗೆ ಸೇವೆಯ ಅವಕಾಶ ಬೇಕು, ನಾನ್ ಸದಾಕಾಲ ನಿಮ್ಮ ಸೇವೆ ಮಾಡ್ಬೇಕು, ಮತ್ ಅದರಿಂದಾನೇ ನೀವು ತೃಪ್ತಿ ಪಡೆದು ನನಗ್ ಮೋಕ್ಷ ಕೊಡ್ಬೇಕು, ನಾನ್ ನಿಮ್ಮ ದಾಸನಾಗಿರ್ತೀನಿ, ಅದರಿಂದ ನನಗ್ ಮೋಕ್ಷ ಕೊಡ್ಬೇಕು. ಸರಿ, ಭಗವಂತನಿಗೂ ತುಂಬಾ ಸಂತೋಷ. ರಂಗನಾಥರು ಹೇಳ್ತಾರೆ, ಆಯ್ತು, ನಿನಗ್ ನಾನು ಮೋಕ್ಷ ಕೊಡ್ತೀನಿ ಅಂತ. ಆವಾಗ ಸ್ವಾಮಿ ರಾಮಾನುಜರು ಇನ್ನೊಂದು ಮಾತು ಕೇಳ್ತಾನೆ. ಲಕ್ಷ್ಮಣ ಅಲ್ಲಿ ಕೈಂಕರ್ಯ ಕೇಳಿದ್ದ, ಆದ್ರೆ ತನಗೋಸ್ಕರ ಮಾತ್ರ ಕೇಳಿದ್ದ. ಇಲ್ಲಿ ರಾಮಾನುಜರು ಏನ್ ಮಾಡ್ತಾರೆ, ಅವರು ಎಷ್ಟು ಕರುಣಾ ಸಿಂಧು ಅಂದ್ರೆ, ಅವ್ರಿಗೆ ಎಷ್ಟು ನಮ್ಮ ಮೇಲೆ ಕರುಣೆ ಇದೆ ಅಂದ್ರೆ, ಅವ್ರು ಏನ್ ಕೇಳ್ಕೊತಾರೆ, ನನಗ್ ಮಾತ್ರ ಮೋಕ್ಷ ಅಲ್ಲ, ನನಗ್ ಮಾತ್ರ ಸೇವೆಯ ಅವಕಾಶ ಇಲ್ಲ, ಯಾರೆಲ್ಲ ನನ್ನ ಜೊತೆಯಲ್ಲಿರ್ತಾರೋ, ಯಾರೆಲ್ಲ ನನ್ನ ಸಂಬಂಧ ಇಟ್ಕೊಂಡಿದಾರೋ, ಯಾರ್ಯಾರಿಗೆ ರಾಮಾನುಜ ಸಂಬಂಧ ಇದೆಯೋ ಅಂಥವ್ರಿಗೂ ಎಲ್ರನ್ನೂ ನಿನ್ ದಾಸ ಅಂತ ಅವ್ರನ್ನ ಸ್ವೀಕರಿಸ್ಬೇಕು, ಮತ್ ಅವ್ರಿಗೂ ಕೂಡ ನಿನ್ ಮೋಕ್ಷದ ಆಶ್ವಾಸನೆ ಕೊಡ್ಬೇಕು. ಸರಿ, ಆಯ್ತು, ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಸಂಪ್ರದಾಯದಲ್ಲಿ, ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ನಾವು ರಾಮಾನುಜ ಸಂಬಂಧ ಇರ್ಬೇಕು ಅಂತ ಹೇಳಿ, ರಾಮಾನುಜರು ಯಾರು ಒಂದು ಅವರು 74 ಸಿಂಹಾಸನಾಧಿಪತಿಗಳನ್ನ ನೇಮಿಸಿದ್ರು, ಆ ಆಚಾರ್ಯರ ಹತ್ರ ಹೋಗಿ ನಾವು ಈ ಶರಣಾಗತಿ ಅನ್ನೋ ವಿಧಿಯನ್ನ ಮಾಡ್ಕೊಂಡ್ರೆ ಆಗ ನಮ್ಗೆ ರಾಮಾನುಜ ಸಂಬಂಧ ಬರುತ್ತೆ. ಮತ್ತೆ ಬೈ ದಟ್ ಮಿಯರ್ ಫ್ಯಾಕ್ಟ್ ರಾಮಾನುಜ ಸಂಬಂಧ ನಮಗಿದೆ ಅನ್ನೋದ್ರಿಂದಾನೇ ಭಗವಂತ ನಮಗೆ ಮೋಕ್ಷ ಕೊಡ್ತಾನೆ ಅನ್ನೋ ಒಂದು ವಿಚಾರ. ಸೊ ಇದೆಲ್ಲಾನು ನಾವಿವತ್ತು ತಿಳ್ಕೊಂಡ್ವಿ. ಲಕ್ಷ್ಮಣನ ಭಾವದಿಂದ ನಾವು ಏನ್ ತಿಳ್ಕೋಬೇಕು, ನಮಗೆ ನಮ್ಮ ಪರ್ಸನಲ್ ಕಂಫರ್ಟ್ನ ನಾವು ನೋಡಬಾರ್ದು. ಎಲ್ಲಿ ನಮಗೆ ಆಪರ್ಚುನಿಟಿ ಇದೆಯೋ, ಅವಕಾಶ ಎಲ್ಲಿ ಸಿಗುತ್ತೋ ನಮಗೆ, ಆ ಎಲ್ಲಾ ಸಮಯದಲ್ಲೂ ಭಗವಂತನ ಸೇವೆಯಲ್ಲಿ ನಾವು ಇರಬೇಕು. ಭಗವಂತನೇ ನಮಗೆಲ್ಲ, ಅವನ ಸೇವೆ ಮಾಡೋದೇ ನಮ್ಮ ಜೀವನದ ಗುರಿ ಅಂತ ಇಟ್ಕೋಬೇಕು ಅನ್ನೋದನ್ನ ನಾವು ಕಲಿಬಹುದು. ಸೊ ಈ ಎಲ್ಲಾ ವಿಷಯಗಳನ್ನು ಕೇಳಿಸ್ಕೊಳ್ಳೋ ತರ, ಹೇಳೋ ತರ ನಮ್ಗೆಲ್ಲ ಕೃಪೆ ಆಗಿದೆ, ಭಗವಂತನ ಕೃಪೆ ಇದೆ, ಆಚಾರ್ಯರ ಕೃಪೆ ಇದೆ. ಇನ್ನ ಅವ್ರು ಹೆಚ್ಚೆಚ್ಚಾಗಿ ನಮ್ಮ ಮೇಲೆ ಕೃಪೆ ಮಾಡಬೇಕು, ಇದೇ ರೀತಿಯಲ್ಲಿ ನಮ್ಗಿನ್ನ ಮುಂದುವರಿಸ್ತಾ ಹೋಗ್ಬೇಕು ಅಂತ ಪ್ರಾರ್ಥಿಸೋಣ, ಮತ್ತೆ ಕೃತಜ್ಞತೆಯನ್ನ ಸಲ್ಲಿಸೋಣ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಮೂರ್ತಯೇ ಪುಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ. ಪಿತೃಭಕ್ತಾಯ ಸತತಂ ಭ್ರಾತೃಭಿಃ ಸಹ ಸೀತಯಾ ನಂದಿತಾಖಿಲ ಲೋಕಾಯ ರಾಮಭದ್ರಾಯ ಮಂಗಳಂ. ಶ್ರೀಮತೆ ರಘುವೀರಾಯ ಸೇತುಲಂಘಿತ ಸಿಂಧವೇ ಜಿತರಾಕ್ಷಸರಾಜಾಯ ರಣಧೀರಾಯ ಮಂಗಳಂ. ಮಂಗಳಾಶಾಸನಪರೈರ್ ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈಃ ಸತ್ಕೃತಾಯಾಸ್ತು ಮಂಗಳಂ. ಧನ್ಯವಾದ. ನಾಳೆ ಮತ್ತೆ ಮುಂದೆ ಕತೆ ಮುಂದುವರಿಸ್ಕೊಂಡು ಮೀಟ್ ಮಾಡೋಣ. ನಮಸ್ಕಾರ.